ನಮಸ್ಕಾರ ಸ್ನೇಹಿತರೆ. ಪವಿಗೌರಿಯ ಕನಸು 3ನೇ ಭಾಗ ಹೇಳ್ತೀನಿ. ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರುವ ಮತ್ತು ವಿಡಿಯೋ ನೋಡ್ತಾ ಇರುವ ಎಲ್ಲ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಕತೆನ ಶುರು ಮಾಡ್ತೀನಿ. ಕುತೂಹಲ ಈ ಪದ ಎಷ್ಟು ಚಂದ ಅಲ್ವಾ ಸ್ನೇಹಿತರೆ? ಎಸ್, ನೀವು ಹೇಳ್ತಾ ಇರೋ ಹಾಗೆ ನನಗೂ ಕತೆ ಹೇಳೋಕ್ಕೆ ಕುತೂಹಲ ಇದೆ. ಏಕೆಂದರೆ ಆ ಸ್ಟೋರಿ ಹೇಳಿದ್ರೆ ತಾನೇ ನೀವು ನನಗೆ ಸಪೋರ್ಟ್ ಮಾಡೋದು. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ಟೋರಿನ ಶುರು ಮಾಡ್ತೀನಿ. ತಂದೆ ತಾಯಿಯು ಸ್ವರ್ಗಲೋಕದ ಕಾನನದ ಕುಸುಮದಂತಿರುವ ಮಗಳನ್ನು ಬಿಟ್ಟು ಇರಲಾರದೆ ನಾಯಕನ ಹಾಸ್ಯ ಮಾತುಗಳನ್ನು ಕೇಳುವ ಹಾಸ್ಯ ದಂಪತಿಗಳಾಗಿರುತ್ತಾರೆ. ಅದೊಂದು ನಗುವಿನ ಸಮುದ್ರದಂತಿರುವ 6 ಜನವುಳ್ಳ ಸಂಸಾರ. 6 ಜನ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮುಂದೆ ತಿಳಿಸ್ತೀನಿ. ಚಿತ್ತಾರ ಮೂಡಿದ ಕುರ್ಚಿಯ ಮೇಲೆ ಅಕ್ಕ ಬಾವನನ್ನು ಕುಳಿತುಕೊಳ್ಳಿ ಎಂದು ಅಡುಗೆ ಕೋಣೆಯ ಕಡೆ ನಾಯಕ ಹೋಗ್ತಾರೆ. 2 ಲೋಟ ಕಾಫಿಯನ್ನು ಮಾಡಿ ತಂದು ಮೇಜಿನ ಮೇಲೆ ಇಟ್ಟು ತತ್ತರಿಸಿರುವ ನಲ್ಲೆಯ ಮುಖವನ್ನು ನೋಡಿ, ನಿಮ್ಮಪ್ಪ ಅಮ್ಮ ಟೀ ಕುಡಿದು ಹೋಗ್ತಾರೆ, ನೀನೇನು ಬೇಜಾರು ಮಾಡ್ಕೊಳ್ಬೇಡ ಎಂದು ನಾಯಕಿಗೆ ಹೇಳಿ ನಗುತ್ತಾ ಹೊರಗೆ ಹೋಗುತ್ತಾರೆ. ಅಯ್ಯೋ, ಕಾಫಿ ತಂದಿಟ್ಟು ಟೀ ಅಂತ ಹೇಳ್ತಾ ಇದ್ದಾರೆ, ನಾನೇನು ವಿಲ್ಲನ್ ಥರ ಕಾಣಿಸ್ತೀನ ಅಕ್ಕ ಎಂದು ಹೇಳಿ ಮಾವ ನನ್ನನ್ನು ವಿಲನ್ ಮಾಡ್ತಿದ್ದಾರಲ್ಲಮ್ಮ ಎಂದು ಮಾತು ಶುರು ಮಾಡುತ್ತಾಳೆ. ನನ್ನ ಹಿಂದೆಯೇ ಬರುವಂತಹ ವ್ಯರ್ಥ ಪ್ರಯತ್ನ ಯಾಕೆ ಮಾಡಿದ್ರಿ ಅಪ್ಪ ಎಂದು ನಾಯಕಿ ಕೇಳುತ್ತಾಳೆ. ಸ್ವರ್ಗಲೋಕದ ಮುಂದೆ ಅಪ್ಸರೆ ಹೋದಳೆಂದು ಅರಹುಚ್ಚನಂತಾಡಿದರೆ ಏನಮ್ಮ ಮಾಡೋದು? ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ನಿಮ್ಮಿಬ್ಬರ ಜೀವನದ ಪ್ರಯಾಣವನ್ನು ಆರಂಭಿಸಲು ಚಂದನದ ಅಭಿಷೇಕ ಮಾಡಿಸಲು ಬಂದಿರುವ ಅರೆಹುಚ್ಚರಮ್ಮ ಎಂದು ತಾಯಿ ಹೇಳ್ತಾಳೆ. ಅಮ್ಮ, ಈ ಡ್ರಾಮಾ ಕವನ ನಿಲ್ಲಿಸ್ತೀಯಾ? ಮಾವ ಎಲ್ಲಿ ಹೋದ್ರು ಅಂತ ಫೋನ್ ಮಾಡಿ ಕೇಳು ಎಂದು ನಾಯಕಿ ಅಮ್ಮನಿಗೆ ಕೇಳುತ್ತಾಳೆ. ಅರೆ, ಕಾಫಿ ಕೊಟ್ಟು ಟೀ ಕುಡೀರಿ ಎಂದು ನಮ್ಮ ನಾಯಕ ಎಲ್ಲೋದ್ರು ಹೇಳ್ತೀನಿ ಮುಂದಿನ ಭಾಗದಲ್ಲಿ ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಎಂದು ನಾನು ತಿಳ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಕತೆ ಮುಂದುವರಿಸ್ತೀನಿ. ಈ ಕತೆ ಎಪಿಸೋಡ್ಗಳು ತುಂಬ ಚೆನ್ನಾಗಿದೆ ಮುಂದೆ. ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.